ನಾವು ಸಾವ್ಜಿ ಕರಡು ಅಂತ ಕೊಟ್ಟಣ ನಾವು ತೈತಿ ಸುಮ್ಮ ಬ್ಯಾಟಿಂಗ್ ಮಾಡಕತ್ತೇವಿ. ಸೊ ನಾವು ಈಗ ಅಶ್ವಮೇಧ KSRTC ಬಸ್ ಒಳಗೆ ಅದೇವಿ, ಗೋಯಿಂಗ್ ಟು ಬ್ಯಾಂಗ್ಳೂರ್ ಫಾರ್ ದ ಫಿಸಿಕಲ್. CR ಸೆಲೆಕ್ಷನ್ ಲಿಸ್ಟ್ನಾಗ ಅಪ್ಪಿ ನಮ್ಮ ಹೆಸರು ಬಂದ್ಬಿಟ್ಟತಿ. ಸೊ ಈಗ ನಾಳೆ ಐತಿ, ಹಾಗಾಗಿ ಇವತ್ತು ಹೊಂಟೇವಿ. ಸೊ ಹುಬ್ಬಳ್ಳಿಗೆ ಟಾಟಾ ಮಾಡೋನು ನಮ್ಮ ದೋಸ್ತವ ಇದು ಟಾಟಾ ಮಾಡು. ಪಾಪ ನನ್ನ ಇಲ್ಲಿ ಮಟ್ಟ ಬಿಡಾಕ್ ಬಂದಾನ, ಗಾಡಿ ಚಾಲೂ ಆಯ್ತು. ಸೊ ನಾವು ನಮ್ಮ ನಡೆ ಸೀದಾ ಬೆಂಗಳೂರು ಕಡೆ. ಇಲ್ಲಿಂದ ನಮ್ಮ ಬ್ಲಾಗ್ ಚಾಲೂ ಆಕತಿ. ಎಲ್ಲಿ ಮಠಪ್ಪ ಅಂದ್ರೆ ತಿರುಪತಿ ಒಳ್ಳೆ ಬರೋ ಮಠ ನಿಮ್ಮ ತಲೆ ತಿಂತಾನ ನಾನು, ಅಲ್ಲಿ ಮಠ ಸಡ್ಲ ಬಿಡೋದಿಲ್ಲ. ಇನ್ನೊಂದು ವಿಚಾರ ಮಾಡಿರಿ ನೀವು. ಬಾಯ್. ಇನ್ನೂ ಬೆಂಗಳೂರು 260 ಕಿಲೋಮೀಟರ್ ಐತಿ. ನಾವು ಈಗ ಬಸ್ನಾಗ ಕುಂತು ಹೋಟ್ಲ ಹೊಡ್ಯಾಕತ್ತೀವಿ. ಏನು ಮಾಡೋಣ ಸಮೇ. ಇಲ್ಲೊಂದು ಕಡೆ ಊಟಕ್ಕೆ ತರಬೇರ. ಇಲ್ಲಿ ಒಂದೇವಿ ಇವ್ ದೊಡ್ಡ ಸ್ಕ್ಯಾಮ್ಸ್ ಹುಳ ಮಗ. ಇವನ್ ಪ್ರೈಸ್ ಕೇಳ್ಬಿಟ್ರೆ ಕಂಗಾಲಕ್ಕಿರಿ ನೀವು. ಒಂದು ಬಾಳೆಹಣ್ಣಿಗೆ 10 ರೂಪಾಯಿ ಚಾರ್ಜ್ ಮಾಡ್ಯಾನಿವ. ಇನ್ನು ಊಟಕ್ಕೆ ಹೋದ್ಗಿದ್ರೆ ನಮ್ದು ಹರಿದ ಊರು ಬಗ್ಲಾನ ಹಾಕಿತ್ತು. ಸೊ ಇದ್ದಿದ್ರಾಗ ಇರಲಿ ಬಡವ್ರ ಬಾಳೆ ಅಂತಂದು ಬಾಳೆಹಣ್ಣು ತಿಂದು ಇವನ ಅಂಗಡಿ ಒಂದು ಕೈ ಮುಗಿದು ಹೊಂಟೇವು. ಹೊಳ್ಳಿ ಬಾಸ್ ಹಾಕಿ ಏನು ಮಾಡ್ತೀರಿ ಅವನ. ಸರಿ ಸರಿ, ಈ ಬಸ್ ಒಳಗೆ ಬರ್ಬೇಕಂತ ಮಾಡಿದ್ದೆ. ನಮ್ಮ ಮನೆ ಬರೋಕ್ಕೆ ಈ ಬಸ್ ಸಿಗೋದಿಲ್ಲ ಅಂತಂದು ನಿನ್ನೆ ಡಿಸೈಡ್ ಆಗಿತ್ತು. ನನ್ನ ಕಡೆಗೂ ಈ ಬಸ್ ರಾಜಹಂಸ ಬಸ್ ಸಿಗಲೇ ಇಲ್ಲ. ಅದಕ್ಕೆ ನಾವು KSRTC ಬಸ್ ಒಳಗೆ ಹೊಂಟೇವೆ. ಹೋಟೆಲ್ VMP ಮಹಲ್ ಅಂತ ನೋಡ್ರಿ, ನೆನ್ಪಿಟ್ಟವ್ರಿದ್ನ ಏನು ತಿನ್ಮಾಡ್ರಿ ಇದೆ. ಕಡೆಗೂ ಮೆಜೆಸ್ಟಿಕ್ಕಿಗೆ ಬಂದ್ವಿ. ಅವನು 1 ಗಂಟೆ ಆಗೈತಿ. ನೋಡುವ, ಬೆಳಿಗ್ಗೆದ್ದು ಓಡಬೇಕು. ಶಬಾಷ್. ಫಸ್ಟ್ ಬಂದು ಊಟ್ಲೆ ಭೇಟಿಯಾಗಿದ್ದೆ ಬಪ್ಪ, ಗಣಪತಿ ಬಪ್ಪ ಜೈ. ಆಲ್ರೆಡಿ ಮಾರ್ನಿಂಗ್ ಆಗೈತಿ. ನಮ್ಮದು ಫಿಸಿಕಲ್ ಇರೋದು. ಹೌದು, ನಾ ಎದಕ್ಕೆ ಬೆಂಗಳೂರಿಗೆ ಬರಾಕತ್ತಾನಂತ ಹೇಳಿರಲ್ಲ. ಬೆಂಗಳೂರಿಗೆ ಬಂದಿದ್ದ ರೀಸನ್ ಏನಪ್ಪ ಅಂತಂದ್ರೆ ನಮ್ಮದು ಫಿಸಿಕಲ್ ಐತಿ. ಅದ್ರ ಸಂಬಂಧ ಬಂದಿದ್ದು. ಅದು ಅದೇನೋ ಶಿರ್ಸಿ ಸರ್ಕಲ್, ಮೈಸೂರು ರೋಡು, ಚಾಮರಾಜಪೇಟೆ ಅಂತ. ಅದಕ್ಕೆ ಹೇಳಪ್ಪ ಇದೇನ ನಮ್ಮ BMTC ಕಡೆ ಹೊಂಟ. ನಾನು ಬಸ್ ಕ್ಯಾಚ್ ಮಾಡಿ ಕಂಟಿನ್ಯೂ ಮಾಡ್ದಂತಳ್ರಿ. Finally we are done with DR. DR ಹೆಡ್ ಕ್ವಾರ್ಟರ್. ಆ್ಯಕ್ಚುಲಿ ಅದು DR ಅಲ್ಲ, ಸಿಟಿ ಒಳಗೆ ಬಂದ್ರೆ CAR ಅಂತಾರೆ. ದೋಸ್ತ ನಾನು ಹಿಂಗೇನು ಮಾಡಿಲ್ಲ ದೋಸ್ತ. ನೀ ಯಾಕೆ ಹಂಗೆ ಮಾಡತ್ತಿ ಮರಯ್ಯ? ನಿನ್ನ ಸುದ್ದಿಗೆ ಬಂದಿಲ್ಲ ನಾ ಇಲ್ಲಿದ್ದು. ಇದು ಸಿಟಿ ಆರ್ಮಡ್ ರಿಸರ್ವ್ ಅಂತಂದ, ಇದ್ರದ ಫಿಸಿಕಲ್ ಬಂದಿತ್ತು. ನನಗೇನು, ನಾನು ಇದೇನಿದೆ ಈಗ ಬರ್ನಲ್ಲ ಪೊಲೀಸ್ ಪಾಸ್ ಆಗಿ, ನೆಕ್ಸ್ಟು ಮೆಡಿಕಲ್ ಗಿಡಿಕಲ್ ಕರೆದು ಪೊಲೀಸ್ ಅಕ್ಕನೇ ಅನ್ನೋದೇನು ನಂಬಿಕೆ ಇಲ್ಲ. ಇರೋದು ಆ ಗೋವಿಂದನ ಪರಮಾತ್ಮನ ಒಬ್ಬನ ಮೇಲೆ ನಂಬಿಕೆ ಐತಿ. ಅವನ ಚಿತ್ತ ಇದ್ರ ಹಾಲಿ, ಇಲ್ಲಾಂದ್ರೆ ಹಮಾಲಿ ಮಾಡೋ ಕೆಲಸ ಐತಿ. ಹೌದಲ್ಲ? ಈಗ ಶಬ್ದ ಇರೋದು ಬೆಂಗಳೂರಿನ ಮಾರ್ಕೆಟ್ ಒಳಗೆ. ಸೊ ನಾನು ಒಂದೆರಡು ಟೈಮ್ ತೊಗೊಂಡಿ, ನೆಸೆಸಿಟಿ ಇದ್ದಿದ್ದು. ಇಲ್ಲೆಲ್ಲ 150, 200, 250 ಏನೇನೋ ಇಟ್ಟಾರ. ಕೆಲವೊಂದಿಷ್ಟನ್ನು ನಾವು ನೋಡ್ಬೋದು, ಕೆಲವೊಂದಿಷ್ಟು ನಮಗೆ ನಿಷಿದ್ಧ. ಅವು ಕೆಲವೊಬ್ಬರಿಗೆ ಅಷ್ಟ ಪ್ರಸಿದ್ಧ. ನಮ್ಮ ಆ್ಯಕ್ಚುಯಲ್ ಜರ್ನಿ ಚಲೋ ಆಕತಿ. ನಾವೀಗ ಎಟ್ ಪ್ರೆಸೆಂಟ್ ಅದೇವಿ ಇದೇ ಮೆಜೆಸ್ಟಿಕ್ ಮಡಿಕೇರಿ ಏನತ್ತಾನ ಅವನ. ಸೊ ಇಲ್ಲಿಂದ ನಾವು ಹೊಂಟೇವಿ ನಮ್ಮ ಪ್ರೀತಿಯ ಆರಾಧ್ಯ ದೈವವಾದಂತಹ ಶ್ರೀ ತಿರುಪತಿ ತಿರುಮಲದ ಅಧಿಪತಿಯಾದಂತಹ ವೆಂಕಟೇಶ್ವರನ ಸನ್ನಿಧಿಗೆ. ಅದು ಇರೋದು ಅಂಕಣ 1ರಾಗ. ಸೊ ನಾವು ಅಲ್ಲಿಗೆ ಈಗ ಎನಿ ಕಂಡೀಷನ್ ಹೋಗ್ಬೇಕು, ಇಲ್ಲಾಂದ್ರೆ ತಿರುಪತಿ ಬಸ್ ಸಿಗೋದಿಲ್ಲ. ಸೊ
ಇಲ್ಲೆಲ್ಲ ಮೆಜೆಸ್ಟಿಕ್ ಮುಕ್ಕಳರೆ ಗದ್ಲೈತಿ. ಹಾಂ, ನಮ್ಮ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಇಷ್ಟೇನು ಗದ್ಲೆ ಇರೋದಲ್ರಿ. ಹಬ್ಬ ಅಂದ್ರೆ ಏನು, ಒಂದು 15-20 ಬಸ್ ಇರ್ತಾವೆ, 8-10 ಆಟೋ ಇರ್ತಾವೆ. ಬಟ್ ಇಲ್ಲಿ ಇವನವನು ಬೈಕ್ ಅದಾವ 1000. ಹಾಂ, ನಾವು ಗೊತ್ತಿಲ್ಲ. ನಾವು ಮುಂಚಿಂದ ಅಷ್ಟಾಗಿ ತಿಮ್ಮಪ್ಪನ ಹಚ್ಕೊಂಡಿದ್ದಿಲ್ಲ. ಇದ್ದಿದ್ದೇ ಕರೆ ಹೇಳ್ಬೇಕ್ರಿ, ಮಂದಿಗೆ ಸುಳ್ಳು ಹೇಳ್ಬಾರ್ದು. ಬಟ್ ಅದಾದ್ಮೇಲೆ ನಮ್ಮ ದೊಡ್ಡಪ್ಪರೊಮ್ಮೆ ಹೇಳಿದರು, ವಾಟ್ ಈಸ್ ತಿಮ್ಮಪ್ಪ ಆಲ್ ಅಬೌಟ್ ಅಂತಂದು. ಅವಾಗ ಅಲ್ಲೇ ಕರೀತು. ಸೊ ಅವಾಗಿಂದ ತಿಮ್ಮಪ್ಪನೂ ನಮ್ಮ ಪಾರ್ಟ್ ಆಫ್ ಲೈಫ್ ಆಗಿಬಿಟ್ಟಾರ. ನಾವು ಎದ್ದಾಗೂ ಮಕ್ಕೊಂಡು ಏನಾರ ಮಾಡ್ತಿರ್ಲಿ, ಏನೋ ಒಂದು ಕೆಲಸ ಮಾಡಲಿ, ತಿಮ್ಮಪ್ಪ ಅಂತ ಚಾಲು ಮಾಡಿಬಿಟ್ರೆ ಹಾಂ, ದ ರೇಷೋ ಆಫ್ ಅ ರಿಸ್ಕ್ ವಿಲ್ ಆಟೋಮೆಟಿಕಲಿ ರೆಡ್ಯೂಸ್ ಅಂತೇನೋ ಹೇಳ್ತಾರಲ್ಲ ಇಂಗ್ಲೀಷ್ನಾಗ. ನಮ್ಗೆ ಅದು ಬರೋದಿಲ್ಲ ರೀ, ಬಟ್ ಒಂದು ಲೆಕ್ಕಕ್ಕೆ ಹೇಳಿದ್ವಿ. ಬಸ್ ನೋಡಕತ್ತವೆ, ಇವನವ್ನು ಕೆಂಪು ಬಾವಿ ಅಂತ, ಸೀರೆ ಅಂತ, ವಾರ ಅಂತ, ಹುಣಸೆ ಹಣ್ಣು ಅಂತ, ಇವನವ್ನು 108 ಬಸ್ ಅದಾವು. ಬಟ್ ನನಗೆ ಬೇಕಾಗಿರೋದು ತಿರುಪತಿ ಒಂದ. ಸೊ ವಿ ವಿಲ್ ಫೈಂಡ್ ಔಟ್ ಎಟ್ ಎನಿ ಕಾಸ್ಟ್. ಇವನವನು ಅವು ಹೆಂಗೆ ಆಗ್ಬಿಡ್ತಾವ ಅಂದ್ರೆ ಒಮ್ಮೊಮ್ಮೆ ರೊಚ್ಚಿಗೆದ್ದು ನಾವು ಇಂಗ್ಲೀಷ್ ಮಾತಾಡಕತ್ ಬಿಡ್ತೀವಿ. ಇಲ್ಲೇ ಐತೆ ನೋಡ್ರಿ ನಮ್ಮೂರ ಹೆಸರು ಲಿಂಗಸೂರು ಅಂತ. ನಮ್ದಲ್ಲ, ಲಿಂಗಸುಗೂರು ಅಂತದ. ಇದು ನಮ್ದಲ್ಲ ಬಿಡಪ್ಪ. ಅಲ್ಲಿ ನಮಗೆ ನಮ್ಮ ತಿರುಪತಿ ಬಸ್ಸು ಆಂಧ್ರ ಪ್ರದೇಶ್ ರೋಡ್ ಲೈನ್ಸ್, ಐ ಮೀನ್ ಆಂಧ್ರ ಪ್ರದೇಶ್ ಗೌರ್ಮೆಂಟ್ ಸರ್ಕಾರಿ ಬಸ್ಸು, ಸಿಂಪಲಾಗಿ ಹೇಳ್ಬೇಕಂದ್ರೆ ಸಿಗತಿ. ಇಲ್ಲಿಂದ ನಾವು ನಮ್ಮ ಯಾತ್ರೆಯನ್ನು ಚಾಲೂ ಮಾಡೋಣ. ತಿರುಪತಿ ಅಂತ ಕಾಣೋದಿಲ್ಲದ, ಇರಲಿ. ಹೋದ್ರೆ ನಿಮಗೆ ಏನು ಬೇಕಂತ ಹೇಳ್ರಿ, ಇಫ್ ಇಟ್ ಪಾಸಿಬಲ್ ಕಳ್ಸೋಣ ಅಂತ. ಅವನವನ ನಮ್ಮದು ಇನ್ನೊಂದು ಹೊಲಸು ಬುದ್ಧಿ ಏನೈತೆ ಅಂತಂದ್ರೆ, ನಾವು ಯಾವಾಗಲೂ ಕೂಡೋದು ಲಾಸ್ಟ್ ಸೀಟ್. ಸಾರಿ, ಬಂದ್ವಿ, ಹತ್ತಿ ಕುಂದ್ರಬೇಕೀಗ. ನೀವು ಅನಾಹುತದವು ಸೀಟ್. ಅವು ಹೆಂಗಾರ ಇರಲಿ, ಇದು ನಮ್ಮ ಸೀಟ್ ಅಲ್ಲ, ಬೀಟು. ಗಾಡಿಗೂ ಗಾಡಿ ಬಿಡ್ತಪ್ಪ, ಅವನು ಇವತ್ತು ಬಿಡ್ತಾನಿಲ್ಲ ಅಂತ ಮಾಡಿದ್ದೆ. 6:15 ಕೇಳಿ 6:30 ಬಿಟ್ಟ ಅವನ. ಸೊ ಸದ್ಯಕ್ಕೆ ಈಗ ಬೆಂಗಳೂರಿಗೆ ಬಾ ಹೇಳನು. ಟಾಟಾ ಬೆಂಗಳೂರು ಸಾಕು, ಇನ್ನೊಮ್ಮೆ ಬೆಂಗಳೂರಿಗೆ ಬರಲಾರ್ದಂಗೆ ಅಲ್ಲಿ ಅಂತ ಬೇಡ್ಕೊತಾನೆ. ಅದ್ರವನು ಅದು ಯಾವಾಗ ಬೇಡ್ಕೊತಾನೆ ಅವ ಮುದಾಮ್ ಬರೋದಾಕತ್ತೆ ಅವನು. ಇವನವನು ಈ ಟ್ರಾಫಿಕ್ ಸಂಬಂಧ ಅರ್ಧ ನಾನು ಎಲ್ಲಿ ಮುಟ್ಟದಂತ ಗಾಡಿ ಇದ್ರ ಸಂಬಂಧ ಅರ್ಧ ನಮ್ಗೆ ಬೆಂಗಳೂರು ಇಷ್ಟ ಆಗಲ್ಲ. ಅವನು ಬರೀ ಟ್ರಾಫಿಕ್ ತಲೆ ಹಾಕ್ತಕೋತ್ರಿಪ್ಪ ಅವನು. ನನಗೆ ಈಗ ಇಲ್ಲಿ ನಿಂತಾರ ನೋಡು, ಇಲ್ಲಿ ನಿಂತು ಸಾಲ ಮಾಡಾಕತ್ತಾರ ನೋಡು. ಅವ್ನು ಇಂಥ ಜಿಡ್ಡಿ ಅಥವಾ ಈ ಟೈಪ್ ಬೇಡೋ ಅಂತ ನೌಕರಿ ಬೇಕಾಗಿಲ್ಲ. ಹಾಗಾಗಿ ನಾವು ಬೆಂಗಳೂರಿಗೆ ಇನ್ನೂ ಮಟ್ಟ ಬಂದಿಲ್ಲ. ತಿಮ್ಮಪ್ಪನ ದರ್ಶನ ಮಾಡಬೇಕು. ಸೊ ಅದಕ್ಕೆ ನಾವು ಈಗ ವಿಷ್ಣು ನಿವಾಸಂ ಒಳಗೆ ಟಿಕೆಟ್ ತೊಗೊಂಡು ಹೋಗ್ಬಿಟ್ರೆ ನಮ್ಗೆ ದೌಡ್ ದರ್ಶನ ಆಕತಿ. ಹಾಗಾಗಿ ನಾವು ನಿದ್ದಿಲ್ಲ, ಏನಿಲ್ಲ. ಬಟ್ ತಿಮ್ಮಪ್ಪ ಸಲುವಾಗಿ ಯಾರಿಗೂ ಹೊಲಿದಿಲ್ರಿ. ಕಷ್ಟಪಟ್ಟಾಗ ಸುಖ ಸಿಗೋದು. ಅವನವನು ಆಗಿದ್ದಾಲಿ ಕಾಲೆಲ್ಲ ಬೊಬ್ಬೆ ಬಂದ್ಬಿಟ್ಟು ಅವನವನು ಬರೆಗಾಲೆ ಓಡಿ ಅದು ಅವನು ಉಸುಗೊಂದು ಹಾಕಿಬಿಟ್ಟಾರಿಪ್ಪ ಇವ್ರು. ಅವರ DR ಗ್ರೌಂಡ್ನಾಗ ಕರೆ ಹರಿದು ಊರು ಬಾಗ್ಲಾತಿವತ್ತು. ನಿಮಗಿಲ್ಲಿ ಈಗೇನು ಮುಂದೆ ಕಾಣ್ತೈತಲ್ಲ, ಇದು ವಿಷ್ಣು ನಿವಾಸಮ್ಮ. ಅಲ್ಲೇನು ನಾಮ ಐತೆ ಕಾಣತನ. ಸೀದಾ ಮೇನ್ ಬಿಲ್ಡಿಂಗ್. ಇಲ್ಲೇ ಟೋಕನ್ ಕೊಡ್ತಾರೆ. ಇಲ್ಲಿ ಗ್ರೌಂಡ್ ಫ್ಲೋರ್ ಒಳಗೆ ಹಾಸಿ ಹೋಗಿ ಪಾಳೆ ಹಚ್ಚಬೇಕು. ಈಗ ಟೈಮ್ 12:37 12:40 ಹೆಚ್ಚು ಕಡಿಮೆ. ಹಾಂ, 12:40 ಆಗೈತಿ. ನಾವು ಈಗ ಹೋಗಿ ಪಾಳೆ ಹಚ್ಚಿದ್ರು 3 ಗಂಟೆಗೆ ಪಾಳೆ ಚಾಲು. ಆಲ್ರೆಡಿ ಮುಕ್ಕಳರೆ ಮಂದಿ ಬಂದು ಕುಂತೈತಿಲ್ಲೇ. ಬಟ್ ಹೊರಗೇನು ಬಂದಿಲ್ಲ, ಅದೊಂದು ಪುಣ್ಯ ನಮ್ಮ ಪಾಳೆ. ಸೊ ಹೋಗಿ ಈಗ ಕುಂದ್ರದು ಒಂದು ಲೆಕ್ಕಕ್ಕೆ ಭಾಳ ಸುಖ. ಇಲ್ಲ ಅಂದ್ರೆ ದೊಡ್ಡ ಕಿರಿಕಿರಿ ಆಕತಿ. ಹಾವೇವರ್ ಇಲ್ಲಿ ಮಟ್ಟ ಬಂದುಬಿಟ್ಟೇವಿ. ಹೋಗಿ ನೋಡ್ರಿ, ಇಲ್ಲಿ ಮಂದಿ ನೋಡ್ರಿ. ಇಲ್ಲಿ ಇದು ನಾಳೆ ಬರಬಾರ್ದ ಮರ್ಯ. ಇಲ್ಲಿ ಬಂದಿಲ್ಲ ನಾವು ಪಾಳ್ಯಕ್ಕೆ. ಏನು ಮಂದಿನೂ ಭಾಳ ಸುಮಾರು ಐತ್ರಿಪ್ಪ.
ಅದು ಮೇನ್ ಬಿಲ್ಡಿಂಗ್. ಸೊ ನಿಮಗೆ ರೈಲ್ವೆ ಸ್ಟೇಷನಿಗೆ, ನೀವು ತಿರುಪತಿ ರೈಲ್ವೆ ಸ್ಟೇಷನ್ ಇಲ್ಲೈತಲ್ಲ, ಇದ್ರಿಗೆ ಕಾಣೋದ ತಿರುಪತಿ ರೈಲ್ವೆ ಸ್ಟೇಷನ್. ಸೊ ಅಲ್ಲಿಂದ ಸೀದಾ ಡೈರೆಕ್ಟ್ ವಿಷ್ಣು ನಿವಾಸನಿಗೆ ದಾರಿ ಐತಿ, ನೀವು ಹಂಗೂ ಬರ್ಬೋದು. ಏನು ಆಟೋ ತೊಗೊಂಡು ಹೊಂಟಾನು, ಟಮ್ ತೊಗೊಂಡು ಹೊಂಟಾನು ಬೇಕಾರಿ ಹೊಲ್ದು. ಹಾಂ, ಇದು ಎಂಟ್ರಿ ಇಲ್ಲಿಂದ ಚಲೋ. ಹಾಂ, ಇದು ವಿಷ್ಣು ನಿವಾಸ ಒಳಗೆ ನೀವು ಲಾಕರ್ ತೊಗೊಂಡ್ರೆ 3rd 4th ಫ್ಲೋರ್ನಾಗ ಆರಾಮಿಲ್ಲ ಹೆಂಗೆ ಮಕ್ಕೊಂಡ್ರಲ್ಲ ಹಂಗೆ ನೀವು ಮಕ್ಕೋಬೋದು. ಹಾಂ, ನಾನು ಮಕ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ರಿ, ನಮಗೆ ದರ್ಶನ ಅಂದ್ರೆ ಸಾಕಾಗೈತಿ ಸದ್ಯ. ಟೋಕನ್ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ನಾವು ಹುಚ್ಚು ಬಂದ್ರೆ ಹುಚ್ಚು ಯಾಕೆ ಹೋಗೋಕ್ಕಾಗಲಾರ್ದಂಥ ಪರಿಸ್ಥಿತಿ ನಮ್ಮದು. ಇಲ್ಲಿ ಜನ ಸಾಗರ. ನೋಡಿದ್ರಲ್ಲ, ಇದು ಟೋಕನ್ನಿನ ಹವಾ. ಅಂದ್ರೆ ಏನಾಕೈತಿ, ಟೋಕನ್ ಸಿಕ್ಬಿಟ್ರೆ ನಿಮಗೆ 4 ತಾಸಿನ ದರ್ಶನ ಮುಗಿದು ಹೋಗ್ತು. 12 ಗಂಟೆಗೆ ಚಲೋ ಆಕತಿ, 4-4:15 ಇದಂದ್ರೆ ಹೊರಗೆ. ಸೊ ಒಂದು ಲೆಕ್ಕಕ್ಕೆ ಭಾಳ ಬೆಸ್ಟ್ ಐತಲ್ಲ. ಹಾಗಾಗಿ ಟೋಕನ್ ಭಾಳ ಉತ್ತಮ, ಅತಿ ಉತ್ತಮ. ನೋಡ್ರಿ ಯಾವ ನಮ್ನಿ ರಶ್ ಐತಿ. ನಾ ಬಂದು ಇನ್ನೂ 5 ನಿಮಿಷ, 1 ನಿಮಿಷನೂ ಇಲ್ಲ, ನನ್ನಿಂದ ಒಂದು 30 ಮಂದಿ ನಿಂತಾರೆ. ಇದೆಲ್ಲ ಶ್ರೀ ವೆಂಕಟೇಶ್ವರ ಸ್ವಾಮಿ ಮಹಿಮೆ, ಏನೂ ಮಾಡೋಕ್ಕಾಗಲ್ಲ. ಪಾಳೆ ಹಚ್ಚಬೇಕ, ಟೋಕನ್ ತೊಗೊಳಬೇಕ. ನಾವು ನಿದ್ದಿಗೆಟ್ಟ ಮುಖ ಹೆಂಗಾಗೈತೆ, ಅದ್ರಾಗ ಮಳೆ ಒಂದು ಚಲೋ ಆಯ್ತು. ಪಾಳೆ ಹಚ್ಚೇವಿ, ಮಳೆಯಾಗ ಏನು ಮಾಡಕ್ಕೆ ಬರಲ್ಲ. ಲೈಟಾಗಿ ಪಾಳೆ ಹೊಂಟತಿ. ಟೋಕನ್ ತೊಗೊಳ್ಬೇಕಾರ ತೋರಿಸ್ತಾನೆ. ಈಗ ಆಟೋದಾಗ ಫಸ್ಟ್ ಪದ್ಮಾವತಿ ಗುಡಿಗೆ ಹೊಂಟೇವ್ರಿ. ರಾತ್ರಿ ಅವನವನ್ನ ಅಲ್ಲಿ ಅಷ್ಟೆಲ್ಲ ಪಾಳೆ ಹಚ್ಚಿದ್ರು ನಮಗೇನು ಟೋಕನ್ ಸಿಗಲಿಲ್ಲ. ಸೊ ಏನಿಲ್ಲ, ಈಗ ನಾವು ಸಾಮಾನ್ಯ ದರ್ಶನಕ್ಕೆ ಜೈ ಗೋವಿಂದ ಅಂತಂದು ಹೋಗ್ಬೇಕು. ಈಗ ಫಸ್ಟ್ ನಮ್ಮ ವೆಂಕಟರಮಣ ಸ್ವಾಮಿಯವರ ಧರ್ಮಪತ್ನಿ ಆದಂತಹ ಪದ್ಮಾವತಿ ದೇವಿ ಗುಡಿ ಹೋಗಿ ನಮಸ್ಕಾರ ಮಾಡಿಕೊಂಡು ಬರೋಣ. ಆಟೋ ಕತ್ತೀನಿ 70 ರೂಪಾಯಿ ಕೇಳ್ಯಾರ. 70 ರೂಪಾಯಿ ಸೆಟ್ ಆಯ್ತು, ನೋಡುವ. ಸೊ ವಿತ್ ಗೇಟ್ ನಂಬರ್ 5 ಪದ್ಮಾವತಿ ಅಮ್ಮನವರ ದೇವಸ್ಥಾನಕ್ಕೆ ಎಂಟ್ರಿ ಕೊಡಾಕತ್ತೇವಿ. ಅದ್ರ ಒಂದಂತೂ ಖರೇ ರೀ, ನೀವು ಇಲ್ಲಿ ನನಗನ್ಸಿದ್ದನ್ನು ನಾ ಹೇಳ್ತಂಗೆ ನಿಮಗೆ ಬಿಟ್ಟಿದ್ದು. ಐ ಮೀನ್ ನೀವು ತಿಳ್ಕೊಳ್ಳೋದ್ರ ಮೇಲೆ ಇರ್ತೈತಿ. ನಾವು ನೋಡ್ಬೇಕಂದಾಗ ದೇವ್ರಿಗೆ ಹೋಗೋಕ್ಕಾಗಲ್ಲ. ದೇವರು ನಮ್ಮನ್ನು ನೋಡ್ಬೇಕಂದಾಗ ಕರ್ಸ್ಕೊಂತಾನಂತ. ಇನ್ನು ಯಾರೋ ಒಬ್ಬರು ತಿಳಿದವ್ರು ಹೇಳಿದ್ರು, ಅವ್ರು ಯಾರಂತ ನನಗೂ ಗೊತ್ತಿಲ್ಲ. ಹಾಂ, ಬಟ್ ಒಂದು ಲೆಕ್ಕ ಖರೇ ರೀ ಅದು. ಯಾಕಂದ್ರೆ ನಾನು 2 ಸಲ ಬಂದು 2 ಸಲ ದರ್ಶನ ಆಗಲಿಲ್ಲ ನನಗೆ. ಈ ಸತಿ ನೋಡ್ಬೇಕು ಅಕ್ಕತ್ತೇವೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ನಾನು ಗಟ್ಟಿಯಾಗ ಬಂದ ಇವತ್ತು. ಆಗಿದ್ದಾಲೆ ತಿಮ್ಮಪ್ಪನ ದರ್ಶನ ಮಾಡೇ ಹೋಗೋಣಂತ. ಎಟ್ ಪ್ರೆಸೆಂಟ್ ವಿ ಆರ್ ಇನ್ ಪದ್ಮಾವತಿ ಟೆಂಪಲ್. ದೇವ್ರ ನನಗೂ ಅನಿಸ್ತೈತಿ ಸುಮ್ಮನೆ ಎಲ್ಲ ಬಿಟ್ಕೊಟ್ಟು ಇಲ್ಲೇ ಬಂದುಬಿಡ್ಲ ಅಂತಂದು. ಆದ್ರೆ ಇವರು ಮಾತಾಡೋದಲ್ಲ ಯಾಕೆ ಹರಿದಿಲ್ಲ ನನಗೆ. ಪುಷ್ಕರಣಿ ಈಸ್ ಅಮೇಝಿಂಗ್. ಎಸ್, ಪುಷ್ಕರಣಿ ಒಳಗೆ ಜಳಕ ಮಾಡಕ್ಕೆ ಬಿಡ್ತಾರ. ಬಿಟ್ರಂದ್ರೆ ಒಂದು ಗಜ್ಜು ಜಳಕ ಮಾಡಬಹುದು. ಯು ಕ್ಯಾನ್ ಡೂ ಬಾತ್. ಎಸ್, ಸೊ ಅಂತೂ ಇಂತೂ ಪದ್ಮಾವತಿ ದೇವಿ ದರ್ಶನ ಅದರಲ್ಲಿ ಒಳಗೆ ಬರಲಿಲ್ಲ. ಸೊ ಒಳಗೆ ಫೋನ್ ತೊಗೊಂಡು ಹೋಗೋಕೆ ಪರ್ಮಿಷನ್ ಇದ್ದಿದ್ದೆ. ಕೆಲವೊಂದು ಸತಿ ನಾವು ಹೇಳ್ದಂಗೆ ಕೇಳ್ಬೇಕ್ರಿ, ಯಾಕಂದ್ರೆ ತೀರ ಅಡ್ಡಿ ಸೆಟ್ ಯಾಕೆ ಹೋಗ್ಬಾರ್ದು. ಎಲ್ಲಿ ಏನು ಪರ್ಮಿಷನ್ ಹೊಡಿಬಾರ್ದಪ್ಪ ಅಂದ್ರೆ ಬಿಟ್ಟು ಬಿಡ್ಬೇಕು. ಅದನ್ನು ಬಿಟ್ಟು ನಾವು ಎಲ್ಲಾರ್ದು ಕಿಟಿ ಮಾಡಕ್ಕೆ ಹೋಗಿ ಬಗ್ನಿ ಊಟ ಮಾಡ್ಕೊಳ್ಳೋದು ತಪ್ಪಾಕತಿ. ಬಟ್ ವಾಟ್ ಎವರ್, ಪದ್ಮಾವತಿ ದೇವಿ ದರ್ಶನ ಮನ್ಸಿಗೆ ಭಾಳ ಖುಷಿ ಕೊಡ್ತು. ಇದೇ ಟೈಪ ತಿಮ್ಮಪ್ಪನ ದರ್ಶನ ಆಗ್ಬಿಟ್ರೆ ಅವನವನ್ನ ಹಡ್ಡಿ ಹಲ್ಲಿಗಿ ಅಂತಂದು ಜಿಗಾಡಿ ಬಿಡ್ಬೋದು.
ಬಟ್ ನೋಡುವ ಈಗ ಏನಾಗ್ತದೆ ಅಂತ. ಮೊದಲು ರೂಮ್ ಕಡೆ ಹೋಗಿ ಚಡ್ಡಿ ಪಡ್ಡಿ ಕಳೆದು ಹೋಗೋದು, ಒಂದು ಲುಂಗಿ ಸುತ್ಕೊಂಡು ಮ್ಯಾಲೆ ತಿರುಮಲಕ್ಕೆ ಹೋಗೋಣ ಬರ್ರಿ. ಅವನ ಅಲ್ಲಿ ಇದ್ರಿಗೆ ಬೆಟ್ಟ ಸೊ ಫೈನಲಿ ಪದ್ಮಾವತಿ ದೇವಿ ಅಮ್ಮ ಅವರ ದರ್ಶನವನ್ನು ಪಡೆದುಕೊಂಡು ನಾವು ಧನ್ಯರಾದೆವು. ಈಗ ನಮ್ದೇನಿದ್ರು ಇಲ್ಲಿಂದ ಇದಕ್ಕೆ ಹೋಗ್ಬೇಕಲ್ಲ, ನಾವು ತಿರುಮಲಕ್ಕೆ ಹೋಗಬೇಕಲ್ಲ. ಸೊ ಹಾಗಾಗಿ ಕೊಂಚ ಬಸ್ ನೋಡ್ತೇವೆ ಮಾರ್ರೆ. ಈ ವಿಷ್ಣು ನಿವಾಸ ಮುಂದೆ ಎಂಥ ಬಸ್ಸು ಸಹ ಇಲ್ಲ. ಈಗ ಅದನ್ನ ಕೊಂಚ ಕೇಳಿ ಮುಂದೆ ಹೋಗೋದಲ್ಲ ಅಲ್ಲ. ಬರ್ತಿರಲ್ಲ ನನ್ನ ಜೊತೆ, ಬರಲಿಲ್ಲ ಅಂದರೂ ಅಡ್ಡಿಲ್ಲ, ಕೊಂಚ ವಿಶ್ ಆದರೂ ಮಾಡಿ ಮಾರ್ರೆ. ಟಿಕೆಟ್ ತೊಗೊಂಡ್ವಿ, ಅವನು ಮಧ್ಯಾಹ್ನ ಆಗೈತಿ. ಇನ್ನು ಬಸ್ ಒಳಗೆ ಹೋಗೋದು ಇನ್ಮೇಲೆ ಚಲೋ. ಬೋರ್ಡ್ ಸ್ಲ್ಯಾಬ್ ಒಂದು ಸೈಡ್ ಆದ್ರೆ 90 ರೂಪಾಯಿ, ಅಪ್ ಆ್ಯಂಡ್ ಡೌನ್ ಆದರೆ 160 ರೂಪಾಯಿ. 72 ತಾಸು ಟೈಮ್ ಇರ್ತೈತಿ. ಇದು ನಮ್ಮ ಆಂಧ್ರ ಪ್ರದೇಶ ರೋಡ್ ಟ್ರಾನ್ಸ್ಪೋರ್ಟ್ ಕಮಿಷನ್ನಿಂದ. ಬಟ್ ಏನೋ ಒಂದು ಲೆಕ್ಕಕ್ಕೆ ಹೆವಿ ಅನ್ನಿಸ್ತೈತಿ. ಇದೆ ನೋಡ್ರಿ ಮೇನ್ ಬೆಟ್ಟದ ಸಾಲು. ಅಯ್ಯಯ್ಯೋ ಬರೇ ಇಲ್ಲಿ ಕಾಣ್ತದೆ ನೋಡಿ ಬೆಟ್ಟ. ಎಸ್, ಇಲ್ಲಿ ಆ ತುದಿಗೆ ಪೂಜೆ ಮಾಡ್ತಾರ್ರಿಪ್ಪ ಅಲ್ಲಿ ನಿಂತವ್ರು ಸ್ವಾಮಿಗಳು. ನನಗೆ ಅದ ಲೆಕ್ಕರಿ ಹೋಲ್ದು ಅವನು ಒಂಚೂರು ಅಂಚಿಗೆ ಬರ್ತೇನಿಲ್ಲ ಅವ್ರಿಗೆ ಅಂತಂದ. ಈಗ ನಮ್ಮ ಜರ್ನಿ ಸ್ಟಾರ್ಟ್. ಬೆಟ್ಟಕ್ಕೆ ನಾವು ನಡ್ಕೊತ ಹೋಗ್ಬೇಕಿತ್ತು, ಕಾಲು ಹರಿದವ್ರು ಬಗಲಾಗೈತಿ. ಹಿಂಗಾಗಿ ಐ ಆಮ್ ಗೋಯಿಂಗ್ ಬೈ ಬಸ್. ಏನು ಮಾಡಕ್ಕೆ ಬರಲ್ಲ. ಆ ಬೆಟ್ಟ ನೋಡಿದ್ರೆ ಜೀವ ತುಂಬಿ ಬರ್ತದ. ಅವನ ಲೈಕ್ ಹೆವನ್ ಇವನು ಕರೆಯೋದು. ತಿರುಪತಿ ಭೂಲೋಕದ ಸ್ವರ್ಗ ಅಂತಾರ ತಿರುಮಲ ತಿಮ್ಮಪ್ಪಂದ. ಕರೀರಿ ಇವನು. ಇವು ಚೋಳ ಮಕ್ಕಳು ಬಿಳಿಗೊಂಡು ಕಟ್ಬಿಟ್ರ ಈಗ ಕರೆಕ್ಟ್ ಕಾಣ್ತದ. ಅಲ್ಲಿ ಆ ತುದಿ ಕುಂದು ಪೂಜೆ ಮಾಡ್ತಾನಿಪ್ಪ ಅವ್ನು ಪೂಜಾರಿ. ನನಗೆ ಅದೊಂದಲ್ಲೇ ಕರೀದ್ರಪ್ಪ. ಅದು ಹೆಂಗೋ ಏನು ಅದು ಧೈರ್ಯ ಎಲ್ಲಿಂದ ಬರ್ತದೋ ಏನೋ ಅವ್ರಿಗೆ. ನಮಗೆ ಚಡ್ಡೆ ಸಡ್ಲಾಗಿರ್ತದ ಅವನ. ಇದು ಚೆಕಿಂಗ್ ಪಾಯಿಂಟು. ಇಲ್ಲಿ ಬಾಡಿ ಆ್ಯಸ್ ವೆಲ್ ಆಸ್ ಬ್ಯಾಗು, ಕೈಚೀಲ ಪೈಚೀಲ ಚೆಕ್ ಮಾಡ್ತಾರೆ. ಅದಾದ್ಮೇಲೆ ಹೊಳ್ಳಿ ನಾವು ಹೋಗಿ ಬಸ್ಸಿಗೆ ಹತ್ಬೇಕು. ಆ್ಯಕ್ಚುಲಿ ಖತರ್ನಾಕ್ ಕಾಣ್ತದೆ ನೋಡ್ರಿ ಅದು. ಆ್ಯಕ್ಚುಲಿ ನಾನು ಅಲ್ಲಿ ತೋರ್ಸಕ್ಕೆ ಹೋದೆ. ಸೊ ಅಲ್ಲಿಗಿನ ಇಲ್ಲಿ ಬೆಟರ್ ಆ್ಯಸ್ ವೆಲ್ ಆಸ್ ಬೆಸ್ಟ್ ಕಾಣತೈತಿ. ಇವನ್ ಅದ್ರ ಜೊತೆ ಇದ್ದಿದ್ದು ಇನ್ನೊಂದು ಬೆಟ್ಟನೂ ಇಲ್ಲೇ ಕಾಣತೈತಿ. ಸೊ ಓಂ ಶ್ರೀ ವೆಂಕಟೇಶಾಯ ನಮಃ ಇಲ್ಲಿದೆ. ಅದು ನಮ್ಗೆ ವರ್ಕೌಟ್ ಆಗೋದಿಲ್ಲ, ನಮ್ದೇನಿದ್ರು ಗೋವಿಂದ, ಹೌದಲ್ರಿ? ಸೊ ದಿಸ್ ಈಸ್ ವಾಟ್ ಆಲ್ ಅಬೌಟ್. ವಿ ಆರ್ ಇನ್ ತಿರುಮಲ. ತಿರುಮಲಕ್ಕೆ ಬಂದ್ವಿ. ಈಗ ಇಲ್ಲಿಂದ ಫಸ್ಟು ಟೀ ಕೊಡೋಕೆ ಅದಾದಮೇಲೆ ಜಳಕ ಆದಮೇಲೆ ಸೀದಾ ಪಾಳೆ. ಇಲ್ಲಿ ಮುಡಿ ಕೊಡೋ ಕೌಂಟ್ರಿಗೆ ಬಂದನಿ. ಎಲ್ಲೈತಂತ ನನಗಲ್ಲೇ ಕರಿಯೋದು, ನಿಮಗೆ ಹೆಂಗೆ ಹೇಳಿ ಅಂತಂದು ನಾನು ಇಲ್ಲೆಲ್ಲ ಕೇಳಾಕತ್ತೀನಿ. ಒಬ್ಬೊಬ್ಬ ಒಂದೊಂದು ಕಡೆ ಕಳ್ಸಾಕತ್ತಾರ. ಎಲ್ಲಿ ಸುತ್ತಾಗಿ ಮತ್ತು ಒಂದೇ ಕಡೆ ಬರಾಕತ್ತದ ನನ್ನ ಲೆಕ್ಕ ಕರಿಯೋದು. ಇದು ಪ್ರಸಾದ, ಅನ್ನ ಪ್ರಸಾದ. ಅದೊಂದು ಪುಣ್ಯ ನೋಡ್ರಿ ಇಲ್ಲಿ. ಹಾಂ, ನನಗೂ ಎಲ್ಲಿದೆ ಗೊತ್ತಿಲ್ಲಿದೆ ಕೌಂಟ್ರು. ಸೊ ಬೈ ಹೋಪ್ ಅವರ್ ಕುಕ್ ಐ ಹ್ಯಾವ್ ಟು ಫೈಂಡ್
ಐ ಡೋಂಟ್ ಹ್ಯಾವ್ ಎನಿ ಅದರ್ ಚಾಯ್ಸ್. ಏನು ಮಾಡೋಕ್ಕೆ ಬರೋಲ್ಲ, ಮುಗಳು ಮುಚ್ಕೊಂಡು ಹುಡುಕ್ಬೇಕು, ಹುಡುಕಿ ಮುಡಿ ಕೊಟ್ಟ ಬರಬೇಕು, ಆಮೇಲೆ ದರ್ಶನಕ್ಕೆ ಪಾಳೆ ಹಚ್ಬೇಕು. ಸೊ ತಾಳಿ ಇನ್ನೊಂದು ಸತಿ ನೋಡುವ, ನೋಡಿ ಸಿಕ್ಕ ಮೇಲೆ ಭೇಟಿ ಆಗೋಣ. ಮತ್ತೆ ಇಲ್ಲೇ ಒಳಗೈತೆ ಅಂತ ಹೇಳಿದರು, ಆದರೂ ಖರೀ ರೀ ಬೆಳಿಗ್ಗೆ 2 ಇಡ್ಲಿ 2 ವಡ 1 ದೋಸೆ ತಿಂದಿದ್ದೆ, ಎಲ್ಲ ಕರಿಗೆ ಹೋದ್ವು. ಅವನು ಏನು ಲೆಕ್ಕನ ಹರಿವಲ್ದು. ನಮ್ಮ ಮಂದಿ ಭಾಷೆ ಮಾತಾಡೋದಿಲ್ಲ, ಅವ್ರು ಮಾತಾಡಿದ್ದು ನನಗೆ ಅರ್ಥ ಆಗೋದಿಲ್ಲ. ಇನ್ನು ತೆಲುಗು ಅಂತೂ ದೂರ ಹೋಗ್ತ. ನನ್ನ ಪುಣ್ಯ ಏನೋ ಒಂದು ಸ್ವಲ್ಪ ಮ್ಯಾನೇಜ್ ಮಾಡುವಷ್ಟು ಬರ್ತೈತಿ, ಇಲ್ಲ ಅಂದ್ರೆ ಏನಕ್ಕಿತ್ತು. ನಮ್ಮದು ರೈಲ್ವೆ ರಿಸರ್ವೇಷನ್ ಕೌಂಟ್ರು ಇಲ್ಲೇ ಐತೆ ನೋಡ್ರಿ, ರೈಲ್ವೆ ರಿಸರ್ವೇಷನ್ ಕೌಂಟ್ರು ಐತಿ. ಅಕಸ್ಮಾತ್ ನೀವು ಬಂದಾಗ ಹೆಲ್ಪ್ ಆಗ್ಬಹುದು ನಿಮ್ಗೆ. CRO ಜನರಲ್ ಅಂತ ಐತಲ್ರಿ. ಮೊದಲು ಇನ್ನೊಂದು ಅಜಿತ ಸೇವೆ ಓಪನ್ ಅಂತಂದು 11ರಿಂದ 5 ಗಂಟೆ ಮಟ್ಟ ಓಪನ್ ಇರ್ತೈತಿ. ಇಲ್ಲೇ ಬೋರ್ಡ್ ಒಳಗೆ ತೋರಿಸ್ತಿರ್ತಾರೆ ಅವ್ರು ನಿಮ್ಗೆ ಯಾವ್ದು ಅಂದರೆ ಯಾವ್ದು ಇದು ಸೇವೆ ಇದು ಐತಿ ಅಂತಂದು. ಅಕಸ್ಮಾತ್ ಲಕ್ಕಿ ಡಿಪ್ ಒಳಗೆ ನಿಮ್ದು ಏನಾರ ಬಂತಂದ್ರೆ ನಿಮಗೆ ದರ್ಶನ ವಿತ್ ಸೇವೆ ಎರಡೂ ಕೊಡ್ತಾನೆ. ಸೊ ಇಟ್ ವಿಲ್ ಬಿ ಬೆಸ್ಟ್ ಅಂತ ಹೇಳ್ಬೋದು. ಈಗ ನಮ್ಮ ಗೆಟಪ್ಪು ಚೇಂಜ್ ಆಗೈತಿ, ಸೀದಾ ಇದಕ್ಕೆ ಹೊಂಟೇವಿ. ಏನದು ಸರ್ವ ದರ್ಶನ. ನಮಗೆ ಅಲ್ಲೇ ವಿಷ್ಣು ನಿವಾಸಮ್ದಾಗ ಏನು ಟೋಕನ್ ಸಿಗ್ಲಿಲ್ಲ ರೀ, ಏನು ಮಾಡೋಕೆ ಬರೋದಿಲ್ಲ. ಅವ್ನು ಟೋಕನ್ ಸಿಕ್ಕಿಲ್ಲ ಅಂತಂದು ದರ್ಶನ ಮಾಡೋದು ಬಿಡ್ದೈತೆ. 2 ತಾಸು ಆಗೋಲ್ಲ, ಇನ್ನೊಂದು 2 ತಾಸು ಆಕತಿ ದರ್ಶನ ಅಲ್ಪ ತಿಮ್ಮಪ್ಪ ಅಂತಂದು ಬಂದನಿ. ಈಗ ಇಲ್ಲಿಂದ ಸರ್ವ ದರ್ಶನ ಅಂದರೆ ಕಾಮನ್ ದರ್ಶನಕ್ಕೆ ಹೋಗ್ಬೇಕು. ಬಟ್ ಎಲ್ಲ ದುಬಾರಿ ಐಟಮ್ ಇಟ್ಟಾರ್ರಿಪ್ಪ, ನಮಗೆ ಯಾವ ಇದು ಇಲ್ಲ. ನಮಗೇನು ಮೊದಲು ದರ್ಶನ ಆದ್ರೆ ಸಾಕಾಗೈತಿ. ನೋಡಿ ಪಾಳೆನ ಹುಡ್ಕೊಂಡು ಗೋವಿಂದ కొంచెం పెద్దగా గోవింద చాలా చూడు చూసుకో ఫస్ట్. నువ్వు పెద్దది అడిగిన కదా. ಥ್ಯಾಂಕ್ ಯು. ಗೋವಿಂದ, ದಿಸ್ ಈಸ್ ಅವರ್ ಅಸ್ಲಿ ಗೆಟಪ್. ನೋಡಿದ್ರಲ್ಲ, ಒಂದು ಸ್ವಲ್ಪ ಪೆದ್ದ ಹಚ್ಚಪ್ಪ ಅಂತಂದ್ರೆ ಪೆದ್ದ ಸೊಳೆ ಮಗನ ಮಾಡಿದ್ನವ ನನ್ನ. ಇರಲಿ ಅಡ್ಡಿಲ್ಲ. ಸೇಮ್ ಇದ್ರೊಳಗೆ ಭೂತಯ್ಯ ನಮಗೂ ಅಯ್ಯೋ ಒಳಗೆ ದನ ಕಡಿಮೆ ಇದ್ದಂಗದಾನಲ್ಲ, ಸೇಮ್ ಹಂಗೆ ಕಾಣತ್ತೀನಿ. ಅಡ್ಡಿಲ್ಲ. ಈಗ ದರ್ಶನಕ್ಕೆ ಹೋಗೋಣ ಬರ್ರಿ. ನೀವೇನು ನೋಡತ್ತೀರಲ್ಲ, ನಾ ಸ್ಟಾರ್ಟಿಂಗ್ ಇವನ್ನೆಲ್ಲ ಪ್ಲಾಸ್ಟಿಕ್ ಏನೋ ಮಾಡಿಬಿಟ್ಟಿದ್ದೆ. ಬಟ್ ಇದೆಲ್ಲ ಒರಿಜಿನಲ್. ಐ ಮೀನ್ ಅಷ್ಟು ಚಂದ ಬೆಳೆಸ್ಯಾರ. ಅದನ್ನು ನೋಡಿದಾಗ ಒಮ್ಮೆ ಎಷ್ಟು ಖುಷಿ ಆಕತಿ. ಇಲ್ಲೇ ಮಾಡರ್ನೈಜೇಷನ್ನು ಐತಿ, ಅದ್ರ ಜೊತೆಗೆ ಇದೂ ಐತಿ. ಏನಪ್ಪ, ನ್ಯಾಚುರಲ್ಲು ಆ್ಯಸ್ ವೆಲ್ ಆ್ಯಸ್ ಮಾಡರ್ನೈಜೇಷನ್ ಎರಡೂ ಐತಿ. ನನಗೆ ಹೇಳಕ್ಕೆ ಬರಲಿಲ್ಲ ಅದು. ಗ್ರೀನರಿನೂ ಉಳಿಸ್ಕೊಂಡಾರ. ಗಿಡ ಪೂರ ಸತ್ಯನಾಶ ಮಾಡಿಲ್ಲ, ಅದ್ರ ತಕ್ಕಂಗೆ ಡೆವಲಪ್ಮೆಂಟು ಮಾಡ್ಯಾರ ಅಂತ ಹೇಳಕ್ಕೆ ಬಂದೆ. ಇಷ್ಟ ಹಳೆಯಲ್ಲ ಮಕ್ಕಳ ಕಂಡ ಇದ್ರ ಅವನು ಹೋಲ್ ಬಿಡ್ರಿ. ಈಗ ಇಲ್ಲೇ ಹೋಗಿ ದರ್ಶನ ತೊಗೋಬೇಕು. ಅದೊಂದು ದೊಡ್ಡ ಮುಷ್ಕಿರಿ. ಇದೊಂದು ದರ್ಶನ ಒಂದು ಆಗ್ಬಿಟ್ರೆ ಇಡೀ ಗೆದ್ದಂಗೆ ನಾನು. ಸೊ ನೋಡುವ ಏನಾಗ್ತದೆ ಅಂತ. ಗೋವಿಂದ ಮಹಾರಾಜರು ಕೈ ಹಿಡಿಬೇಕಷ್ಟೆ. ಅವ್ರ ಕೈ ಹಿಡಿದ್ರೆ ಎಂಥ ಸ್ವಾಮಿ, ಎಂಥ ಸಾವು ಕೂಡ ಆಗಲಿಕ್ಕಿಲ್ಲ ಅಲ್ಲ. புஷ்கரணி மஸ்த் ஆಯ್ತಲ್ಲ. தண்ணீரை வீணாக்காதீர்கள். மேலும் புஷ்கரணிக்குள் ಇಲ್ಲೇ ನೋಡತ್ತಿರಲ್ಲ, ಇದು ಸಾಮಾನ್ಯ ದರ್ಶನ. ಆ ಪರಮಾತ್ಮಗ ಬಿಟ್ಟಿದ್ದು ಎಷ್ಟೊತ್ತಿಗೆ ಪಾಳೆ ಕೊಡಿಸ್ತಾನೋ, ಎಷ್ಟೊತ್ತಿಗೆ ದರ್ಶನ ಕೊಡಿಸ್ತಾನೋ ಅಂತಂದು ಒಂದು ಮಾತು ಇವ್ರನ್ನ ಯಾರು ಕೇಳಬೇಕು. ಕೇಳಿ ಎಷ್ಟೋ ಥರ ಅಲ್ಲಿ ಸುಮ್ಮನೆ ಹೋಗೋಕೆ ಅಡ್ಡಿ ಇಲ್ಲ ಅಂತ ಅನಿಸ್ತತಿ. ಎಲ್ಲ ನೋಡ್ತಾನೆ ಈಗ. ನೋಡಿ ನಮ್ಮ ದರ್ಶನದ ಪಾಳೆ ನೋಡ್ತಾರೆ. 20 ರೂಪಾಯಿ. ಇವ್ನು ನಾಯಿ ನಾಲಿಗೆಗೆ ಇವನ ಇದು ಕೊಟ್ಟಾರ.
ಹೊಟ್ಟೆ ಹಸ್ತತಿ ಅವನ ತಿನ್ನಾಗತ್ತದ. ವೇಟಿಂಗ್ ಹಾಲ್ ನಮ್ಮದು ನನ್ನ ಜೀವನದಾಗ ಫಸ್ಟ್ ಟೈಮ್ ನಾನು ಈ ನಮ್ನಿ ಆ ಜೈಲ್ ಅಂತ ಗೊತ್ತಿತ್ತು, ಬಟ್ ಈಗ ಇಲ್ಲಿ ಹಾಕ್ಯಾರ. ಸುಮ್ಮ ಕುಳಿ ಮುಚ್ಕೊಂಡು ಅದೇವಿ. 10 ಗಂಟೆ ಆಯ್ತು, ಈಗ ಕರೆಕ್ಟ್ 6 ತಾಸು ಆಯ್ತು ನಾನು ದರ್ಶನಕ್ಕೆ ಪಾಳೆ ಹಚ್ಚಿ. ನೋಡುವ ಫೈನಲಿ ಫೋನ್ ಕಸ್ಕೊಂಡಿದ್ರು, ಹೊಳ್ಳಿ ಇಸ್ಕೊಂಡು ಬಂದ್ವಿ. ಇನ್ನೇನಿದ್ರು ದರ್ಶನ ಗಿರ್ಶನ ಎಲ್ಲ ಬೊಂಬಾಟಾತು. 22 ತಾಸು ಪಾಳೆ ಹಚ್ಚಿದ್ವಿ. ನೀನು ಮಧ್ಯಾಹ್ನ ಹಚ್ಚಿದಾಗ ಇವತ್ತು ಮಧ್ಯಾಹ್ನ ಹೊರಗೆ ಬಂದೀನಿ. ಸೊ ಮೊದ್ಲು ಊಟ ಮಾಡೋಣ, ಹೊಟ್ಟೆ ಕಿಸ್ತು ಬಿಟ್ಟತ್ರಿ. ನಿನ್ನೆ ಬೆಳಗ್ಗೆ ತಿಂದಿದ್ದು ಹೊಳ್ಳಿ ಏನು ತಿಂದಿಲ್ಲ. ಊಟ ಮಾಡೋದೇನ ಪ್ರಸಾದ ದರ್ಶನ ತೋರಿಸ್ಬಿಡ್ತಾನೆ ತಳಿ. ನೀವು ಚಪ್ಪಲ್ ಒಂದು ಎಲೆ ಕಳೆದವು ಹುಡ್ಕೊಂಬರ್ತಾನೆ. ಈಗ ಸೀದಾ ಊಟಕ್ಕೆ ಹೊಂಟೇವಿ. ಊಟದ್ದೇನು ಡೋರ್ ಲಾಕ್ ಆಗೈತೆ ಬಿಟ್ಟದೆ ಗೊತ್ತಿಲ್ಲ. ಹಾಂ, ಐ ಡೋಂಟ್ ನೋ, ಬಟ್ ಕದ ಮಾತ್ರ ಹಾಕೈತಿ. ಅವ್ನು ಭಯಾಗತ್ತಾನ. ಅಂತೂ ಇಂತೂ ನಾವು ಶ್ರೀ ತಿಮ್ಮಪ್ಪನ ದರ್ಶನ ಈಗ ಅಂತೂ ಮುಗೀತು ಒಂದು ಲೆಕ್ಕಕ್ಕೆ. ನಾವು ಬಂದಾಗ ಗದ್ಲಿರ್ತತೋ ಏನು ನಮ್ಮನ್ನು ನೋಡೇ ಗದ್ಲಕತ್ತೋ ಗೊತ್ತಿಲ್ಲ. 22 ತಾಸು ಪಾಳೆ ಹಚ್ಚಿ ಹುಚ್ಚ ಹಿಡಿದು ಬಿಟ್ಟಿತ್ತು ನನಗೆ. ಆದ್ರೆ ಒಂದಂತೂ ಖರೆ ರೀ, ಅದಾದ್ಮೇಲೆ ಏನದು 20 ಸೆಕೆಂಡ್ ನೋಡಿದ್ನಲ್ಲ ನಾ. 22 ತಾಸು ವೇಟ್ ಮಾಡಿದ್ದು ಕೇವಲ 15ರಿಂದ 20 ಸೆಕೆಂಡ್. ಆ ಪರಮಾತ್ಮ ನನ್ನ ನೋಡಾಕ ಅದೇನು 20 ಸೆಕೆಂಡ್ ನೋಡಿದ್ನಲ್ಲ, ಮೈಂಡ್ ಒಳಗೆ ಸೆಕೆಂಡ್ ಥಾಟ ಬರಲಿಲ್ಲ. ನೆಕ್ಸ್ಟ್ ಅವನ ಇನ್ನು 20 ತಾಸು ಪಾಳೆ ಹಚ್ಚಿದ್ರು ತಿಂತಿಲ್ಲ ಅಂತ ಅನ್ನಿಸ್ತು. ಬಟ್ ಏನು ಮಾಡ್ತೀರಿ, ಕಮಿಟ್ಮೆಂಟ್ ಇರ್ತಾವಲ್ಲ, ಮುಕ್ಕಳು ಮುಚ್ಕೊಂಡು ಸುಮ್ಮನೆ ಬರಬೇಕ. ಇಲ್ಲ ಅಂದ್ರೆ ನಾವೆಲ್ಲಿ ಬರ್ತಿದ್ವಿ, ಬರೋ ಸೀನ ಇದ್ದಿದ್ದಿಲ್ಲ. ಅಲ್ಲಿ ಪಾಳೆ ಹಚ್ಚಿದಾಗ ಜೈಲ್ ಅಂತ ಬರ್ತಾವ್ರಿಪ್ಪ ಅವನು. ಅವು ಕಂಪಾರ್ಟ್ಮೆಂಟ್ ಅಂತಾರೆ ಇವ್ರು. ನಮ್ಮ ಪ್ರಕಾರ ಜೈಲವು 13 ತಾಸು 14 ಹೆಚ್ಚು ಕಡಿಮೆ ಒಂದು 14 ತಾಸು ಅಲ್ಲೇ ಕುಂದ್ರಿಸ್ಯಾರ ನಮ್ಮನ್ನ. ಅಲ್ಲೇ ಹುಚ್ಚು ಹಿಡಿದು ಬಿಟ್ಟಿತ್ತು ನಮಗೆ. ಏನು ಮಾಡೋದು, ಬಂದ ಬಿಟ್ಟವಿ ಅವನ ತಿಮ್ಮಪ್ಪ ಒಂದು ದಾರಿ ತೋರಿಸ್ಪ ಅಂತಂದು. ಅದ್ರಾಗ ಅವ್ರು ಇಲ್ಲಿಯರು ಹೇಳಾಕತ್ತಿದ್ರು, ಇಲ್ಲ ಅದು ಎಷ್ಟೊತ್ತಪ್ಪ, ರಾತ್ರಿ 11 ಆಕತಿ 12 ಆಕತಿ ದರ್ಶನ ಅಂತಂದು. ನಾ ಕಂಗಾಲಾಗಿಬಿಟ್ಟಿದ್ದೆ. ಹಾಂ, ಯಾಕೆ ಹುಂಡಿ ಗಾಡಿ ನಿಂತತ್ ನೋಡ್ರಿ. ಇದ್ರಾಗ ರೊಕ್ಕ ಬಹುಮಂತ ಪಾಸ್ ಆಗೋದು, ತಿಮ್ಮಪ್ಪಂದು ಸಂಪತ್ತು ಇದರಲ್ಲೇ ಆಗೋದು ಅಂತ ಹೇಳ್ತಾರೆ. ಸೊ ಇಲ್ಲಿಂದ ಇದು ಗುಡಿ, ಇಲ್ಲಿ ಬರೋದು ಪುಷ್ಕರಣಿ. ಈಸ್ ಅಮೇಝಿಂಗ್. ಬೆಳಗ್ಗೆ ಅಲ್ಲೇ ಗ್ಯಾಪ್ ಪಾಸ್ ತೊಗೊಂಡು ಹೊರಗೆ ಬಂದಿದ್ವಿ. ಪಾಸ್ ತೊಗೊಂಡು ಹೊರಗೆ ಬಂದಾಗ ನೀವು ಹೇಳ್ತಾನೆ ಹೊಡ್ತಾನೆ. ಇಲ್ಲೇ ಜಳಕ ಮಾಡಿದ್ವಿ ನಾವು. ಇಟ್ ವಾಸ್ ಬೆಳಗ್ಗೆ 7 ಗಂಟೆಗೆ. ಎಷ್ಟು ತಣ್ಣಗಿದ್ವು ನೀರು, ಎಷ್ಟು ಸಮಾಧಾನ ಆಗ್ತಂದ್ರೆ. ಕಲ್ಯಾಣಿ ಒಳಗೆ ಜಳಕ ಮಾಡಿ, ಇವರು ಪುಷ್ಕರಣಿ ಅಂತಾರೆ. ಸೊ ಇಲ್ಲಿಂದ ಜಳಕ ಮಾಡಿ ಸೀದಾ ತಿರುಪತಿಗೆ ಬರ್ಬೇಕಂತ, ತಿರುಮಲಕ್ಕೆ ಬರ್ಬೇಕಂದ್ರೆ, ತಿಮ್ಮಪ್ಪನ ದರ್ಶನ ಮಾಡ್ಬೇಕಂದ್ರೆ ಫಸ್ಟ್ ವರಾಹಸ್ವಾಮಿ ಅಂತ ದೇವ್ರು ಬರ್ತೈತಿ. ಅವ್ರನ್ನ ದರ್ಶನ ಮಾಡಿದ ಮೇಲೆ ತಿಮ್ಮಪ್ಪನ ದರ್ಶನ ಮಾಡ್ಬೇಕಂತ ಹೇಳ್ತಾರೆ. ಅಂದ್ರೆ ಪ್ರತೀತಿ ಯಾಕಪ್ಪ ಅಂತಂದ್ರೆ, ಶ್ರೀನಿವಾಸನಿಗೆ ತಿರುಪತಿ ತಿಮ್ಮಪ್ಪ ವರಾಹಸ್ವಾಮಿ ಏನಾದಾರಲ್ಲ, ಫಸ್ಟಿಗೆ ಭೂಲೋಕಕ್ಕೆ ಬಂದು ಇಳಿತಾರಲ್ಲ ಇವರು ಶ್ರೀನಿವಾಸ ಅಥವಾ ನಮ್ಮ ವೆಂಕಟೇಶ್ವರ ಮಹಾಸ್ವಾಮಿಗಳು, ಅವ್ರಿಗೆ ಇರಾಕ ಜಾಗ ಕೊಟ್ಟಂತಹ ಮಹಾಪ್ರಭುನೇ ವರಾಹಸ್ವಾಮಿಗಳು. ಹಾಗಾಗಿ ತಿಮ್ಮಪ್ಪ ಏನೋ ಹೇಳಿರ್ತಾರೆ, ಏನೋ ಅದೊಂದು ಕಥೆ ಐತ್ರಿಪ್ಪ, ಅದು ಎಷ್ಟು ಕರೆನೋ ಸುಳ್ಳು ಗೊತ್ತಿಲ್ಲ. ಬಟ್ ತಿಮ್ಮಪ್ಪ ಹೇಳ್ತಾರಂತ ಕಿ ಫಸ್ಟ್ ಭಕ್ತಾದಿಗಳನ್ನ ದರ್ಶನ ಮಾಡಿ ಆಮೇಲೆ ನಾನು ಮಾಡಲಿ ಅಂತಂದು. ಯಾಕಂದ್ರೆ ಇರಾಕ ಜಾಗ ಕೊಟ್ಟು ಮಹಾಪ್ರಭು ಅದಕ್ಕೆ ಫಸ್ಟ್ ನಿನಗೆ ಹಿಂಗಿದೆ ಏನದ ದರ್ಶನ ಮಾಡ್ಕೊಂಡ್ಮೇಲೆ ನಾನು ಮಾಡಲಿ ಅಂತಂದು. ಸೊ ಹಂಗಾಗಿ ಎಲ್ಲರೂ ಫಸ್ಟ್ ವರಾಹಸ್ವಾಮಿ ಹೋಗ್ತಾರೆ. ವರಾಹಸ್ವಾಮಿನೂ ದೂರ ಇಲ್ಲರಿ, ಅದು ಈ ಪುಷ್ಕರಣಿ ಏನೈತಲ್ಲ, ಈ ಪುಷ್ಕರಣಿ ಎಂಡಿಗೆ ಒಂದು ಗುಡಿ ಕಾಣ್ತೈತಿ. ಈ ಪುಷ್ಕರಣಿ ಒಳಗೆ ಅದಕ್ಕೆ ರೆಡ್ ಕಲರ್ ಇದಕ್ಕೆ ಗೋಲ್ಡನ್ ಟಾಪಿಂಗ್ ಕಾಣ್ತೈತಲ್ಲ, ವರಾಹಸ್ವಾಮಿ ಗುಡಿ. ಪಾಳೆ ಹಚ್ಚಾಕತ್ತಾರಲ್ಲ ಹೊಂಟ್ರ, ಈ ಪಾಳೆ ಹೋಗೋದು ಅದು ವೇಟು ಶ್ರೀ ವರಾಹಸ್ವಾಮಿ ಟೆಂಪಲ್. ಮುಂದಿರೋದು ವರಾಹಸ್ವಾಮಿ ಟೆಂಪಲ್. ಇನ್ನು ನಾವು ತೀರಾ ವಿಡಿಯೋ ಮಾಡಕತ್ತಾರ, ಅದು ಸರಿ ಅನ್ಸಲ್ಲ. ಇಷ್ಟಾಗ ನೋಡಿ ತಿಳ್ಕೊಂಬಿಡ್ರಿ. ಇನ್ನೇನೈತಿ, ಊಟಕ್ಕೆ ಹೋಗೋಣ. ವರಾಹಸ್ವಾಮಿ ಟೆಂಪಲ್ ಏನೈತಲ್ಲ, ಅಲ್ಲಿಂದ ಎಕ್ಸಾಕ್ಟ್ ಅದ್ರ ಅಪೋಸಿಟ್ ಕಾರ್ನರಿಗೆ ಇರೋದ ಊಟದ್ದು. ಅನ್ನ ಹೌದಾಯ್ತು ಊಟದ ಹಾಲ್. ಹಾಂ, ಬಂದಾಗ
ನೋಡೇನಿಲ್ಲ. ಸೊ ಊಟದ ಹಾಲ್ ಒಳಗೆ ಹೋಗಿ ವಿಡಿಯೋ ಮಾಡೋನು, ಅದನ್ನು ತೋರಿಸ್ತಾನೆ ಊಟದ ಹಾಲ್ ಒಳಗೆ ಹೆಂಗೈತೆ ಅಂತಂದು ನೋಡ್ರಿ. ಊಟದ ಪಾಳೆ ಪೇಂಟಿಂಗಿನ ದೊಡ್ಡ ಫ್ಯಾನ್ ರೀ, ಅದು ಪೂರ ನೋಡ್ರಿ ಅದು ಪೇಂಟಿಂಗ್. ಆಮೇಲೆ ಒಂದು ಪೂರ ಫೋಟೋನ ಹಾಕಿರ್ತಾನೆ. ಎಸ್, ಇದು ಊಟದ್ದು ಇದ್ರೊಳಗೆ ಕೊಟ್ಟಾಲಿಂದ ಮಸ್ತ್ ಐತ್ರಿ ಅದು. ಪ್ರತಿಯೊಂದು ಪ್ಲೇಸಿಫಿಕೇಶನ್ಸು ಕೊಟ್ಟಾನ. ಎಷ್ಟು ಚಂದ ಐತಂದ್ರೆ ತಡ್ರಿ ಈಗ ಜೂಮ್ ಮಾಡಿ ಪೂರ ತೋರಿಸ್ಬಿಟ್ಟಾನೆ. ಹಾಂ, ಅದು ಇಷ್ಟು ಕಾಣಲ್ಲ. ದೊಡ್ಡ ಹೋದವು ಅಂದ್ರೆ ಕೌಂಟರ್ ಪ್ರಸಾದದ್ದು ಇಷ್ಟು ದೊಡ್ಡವಿದ್ರೂ ಅಲ್ಲಿ 20 ನಿಮಿಷ ಬಾಳೆ ಹಚ್ಬೇಕಾತ್ ನಾವು. ಸೊ ಜಸ್ಟ್ ಥಿಂಕ್ ಅಬೌಟ್ ಇಟ್, ಎಷ್ಟು ಜನಸಾಗರ ಇರ್ಬೋದು ಇಲ್ಲೇ. ಇನ್ನೊಂದು ಸತಿ ಪೇಂಟಿಂಗ್ ನೋಡಿಬಿಡ್ರಿ. ಇಟ್ ವಾಸ್ ಆಲ್ ಅಬೌಟ್ ದ ಭೋಜನಾಲಯ ಅಥವಾ ಫುಡ್ ಕೋರ್ಟ್. ಅನ್ನಾಹುತ ಐತಿ. ಇನ್ನು ಇಲ್ಲಿ ಊಟದ್ದು ಹೇಳ್ಬೇಕ. ವೆಂಕಟಗಿರಿನಾಥನ ಆಲಯದೊಳಗೆ ಬಂದು ಊಟದ ಬಗ್ಗೆ ಮಾತಾಡಿದ್ರೆ ದೇವ್ರು ಮೆಚ್ತಾನ ನಮ್ಮನ್ನ. ನಮ್ಮ ಊಟ ಹಿಂಗಿತ್ತು. ಇದು ಮಾತೃಶ್ರೀ ತರಿಗೊಂಡ ರಂಗಮಾಂಬ ಅನ್ನಪ್ರಸಾದ ಕೌಂಟರ್. ಇದು ಈಗ ಎಲ್ಲಿ ಹೊಂಟನೆ ಅಂತ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಈಗ ಸದ್ಯ ಎಲ್ಲ ಮುಗೀತು. ಪ್ರಸಾದ ಲಡ್ಡು ಬೇಕಲ್ಲ, ಹಾಗಾಗಿ ಲಡ್ಡು ಕೌಂಟ್ರಿಗೆ ಬಂದ್ವಿ. ಇಲ್ಲಿಂದ ಲಡ್ಡು ತೊಗೊಂಡು ಸೀದಾ ನಮ್ಮ ನಡೆ ಮುಕ್ಕಳು ಮುಚ್ಕೊಂಡು ಮನೆ ಕಡೆ ಅಂತಂದು ಅಂತಾರಲ್ಲ, ಹಂಗಾಗೈತಿ. ಯಾಕಂದ್ರೆ ಟೈಮ್ ಇಲ್ಲ, ಇಲ್ಲಿ ಟೈಮ್ ಭಾಳ ಇದಾಗ್ಬಿಡ್ತು. 24 ತಾಸು ಇಲ್ಲೇ ಹೋಗೈತೆ ನಂದು. ಮತ್ತು ಏನು ಮಾಡಕ್ಕೆ ಬರ್ತೈತಿ, ಇಲ್ಲ ಅಂದ್ರೆ ಇದು ಹಾಕಿತ್ತು. ಸೊ ವಾಟ್ ಎವರ್ ಇಟ್ ಈಸ್, ಬಂದೇವಿ, ತೊಗೊಂಡು ಹೋಗುವ. ಬರ್ರಿ ಲಡ್ಡು ಕೌಂಟ್ರಿಗೆ ಹೋಗೋಣ. ಫೈನಲಿ ನಮಗೂ ಲಡ್ಡು ಸಿಕ್ವು. ಬಟ್ ಸಮಸ್ಯೆ ಏನಪ್ಪ ಅಂತಂದ್ರೆ ಇವರು ಎಕ್ಸ್ಟ್ರಾ 4 ಲಡ್ಡು ಅಷ್ಟೇ ಕೊಡ್ತಾರಂತ್ರಿಪ್ಪ. ಅದ್ರ ಮೇಲೆ ಕೊಡೋಲ್ಲ ಅಂತ. ಇಲ್ಲ, ನಾವು ಒಂದು 10 ಲಡ್ಡು ಬೇಕಾಗಿದ್ದು, ನಂಗೆ ಕೊಡಲಿಲ್ಲ. ಏನು ಮಾಡೋಕ್ಕೆ ಬರೋಲ್ಲ. ನಾವು ಮನೆ ಬರೋದಾಗ ಎಟ್ಟದ ಒಟ್ಟು ಸಿಕ್ಕಾವು. ಈಗ ತಣ್ಣಗೆ ಊರಿಗೆ ಹೋಗ್ಬೇಕು. ಅದು ಬಿಟ್ರೆ ಮತ್ತೇನಿಲ್ಲ ರೀ. ನಮ್ಮಕ್ಳು ಟ್ರೈನ್ ಹತ್ತಬೇಕಾರೆ ಕ್ಯಾಚ್ ಮಾಡ್ತಾನೆ, ಸ್ವಲ್ಪ ಬಸ್ ಹತ್ತಬೇಕಾರೆ ಒಂದು ಸತಿ ಕ್ಯಾಚ್ ಮಾಡ್ತಾನೆ. ಅದನ್ನು ಬಿಟ್ರೆ ಇಲ್ಲಿ ಅಗರಬತ್ತಿ ಅದಾವೆ. ಯಾರಿಗಾರ ಬೇಕೇನು ಅಗರಬತ್ತಿ ಸೆಲ್ ಕೌಂಟರ್ ಐತಿ. ನೋಡ್ರಿ, ಮದುವೆ ಆಗ್ಯಾರ ಹೊಸದಾಗಿ ಹೆಂಗೆ ಖುಷಿ ಐತಿ. ಈಗಿಲ್ಲ, ಮದುವೆ ಆಗಿ 6 ತಿಂಗಳಲ್ಲಿ ಅವಾಗ ತಗತಿ ಇಬ್ಬರದು ಅಣ್ಣ ಬಾಣ್ಗಳ್ದು. ಇಲ್ಲ, ಚಲೋನೇ ಇರಲಿ, ಕೆಟ್ಟದ್ದು ಬಯಸೋದು ಬೇಡ. ಬಟ್ ಆದರೂ ಹಕ್ಕಿಕತ್ತು ಈ ಖುಷಿ ಅವಾಗ ಇರೋದಿಲ್ಲ ರೀ. ನಾವು ಭಾಳ ಮದುವೆ ನೋಡಿಬಿಟ್ಟವು, ಗೊತ್ತಾಯ್ತು ನಮಗೆ ಹಕ್ಕಿಕತ್ತ. ಎಲ್ಲ ಗೋವಿಂದ ಅರ್ಪಣ ಮಸ್ತು. ದರ್ಶನ ಎಲ್ಲ ಚಲೋ ಆಯ್ತು. ದರ್ಶನಕ್ಕೆ ಸಹಕರಿಸಿದಂತಹ ಎಲ್ಲರಿಗೂ ನಮ್ಮ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಇಲ್ಲಿಂದ ನಾವು ತಿರುಮಲದಿಂದ ತಿರುಪತಿಗೆ ಪಯಣ ಬೆಳೆಸಕತ್ತೇವೆ. ಬರ್ರಿ ಬಸ್ ಸ್ಟ್ಯಾಂಡಿಗೆ ಹೋಗೋಣ. ಪ್ರಭು ಪರಮಾತ್ಮ ಕಡೆಗೂ ದರ್ಶನ ಕೊಟ್ಟಿದ್ದಕ್ಕೆ ನಿನಗೆ ಕೋಟಿ ಕೋಟಿ ಧನ್ಯವಾದಗಳು ಮಹಾಪ್ರಭುಗಳ. ಸಾಕು, ನಮಗೆ ಇಷ್ಟು ಒಂದು ದಿವ್ಸಕ್ಕೆ ಕೊಡ್ರಿ, ಯಾವಾಗಾರ ಕೊಡ್ರಿ, ಒಟ್ಟು ಬಂದಾಗ ಹಿಂಗೆ ಒಂದು ಸ್ವಲ್ಪ ಕೊಟ್ಕೊಂತೀರಿಪ್ಪ ಪರಮಾತ್ಮ. ಇಷ್ಟು ಹೇಳಿ ನಾವು ಹುಬ್ಬಳ್ಳಿಗೆ ಬರ್ತೇವೆ. ನಮ್ಮನ್ನ ಇಲ್ಲಿ ಕೆಡಿಸ್ಕೊಂಡಿದ್ದಕ್ಕೆ ನಿಮ್ಗೆ ಕೋಟಿ ಕೋಟಿ ಧನ್ಯವಾದಗಳು. ನೆಕ್ಸ್ಟ್ ಆದಷ್ಟು ದೌಡಕ್ಕೆ ಕರೆಸ್ಕೋರಿ 1 ತಿಂಗಳ 2 ತಿಂಗಳದಾಗ ಅಂತ ಹೇಳಿ ಟಾಟಾ ಮಾಡಿಬಿಡುವ ತಿಮ್ಮಪ್ಪಗೆ. ಬಾಯ್. ಸೊ ಫೈನಲಿ ಇಟ್ಸ್ ಟೈಮ್ ಟು ಸೇ ಬಾಯ್ ಟು ದ ತಿರುಮಲ. ಸೊ ವೆಂಕಟೇಶ್ವರ ಸ್ವಾಮೀಜಿ ಅವರಿಗೆ ಇಲ್ಲಿಂದನೇ ಒಂದು ನಮಸ್ಕಾರಗಳನ್ನು ಮಾಡುತ್ತಾ ನಾವು ಇನ್ನು ಬರುವಂಥವ್ರಾಗುತ್ತೇವೆ. ದೇವರ ಆದಷ್ಟು ಬೇಗ ನಾ ಬರೋದಲ್ಲ, ನೀ ನನ್ನ ಕರ್ಕೊಪ್ಪ ಮುಂದಿನ ತಿಂಗಳ ಅಥವಾ ಅದ್ರ ಮುಂದಿನ ತಿಂಗಳ, ಅಟ್ಲೀಸ್ಟ್ 1-2 ತಿಂಗಳಕ್ಕೊಮ್ಮೆ ಕರ್ಕೊಪ್ಪ. ಅಂದ್ರೆ ನಮಗೂ ಒಂದು ಸ್ವಲ್ಪ ಇದು ಅಂದರೆ ಏನು ನಮಗೇನು ಪುಣ್ಯ ಬರೋದು ಬೇಡ, ಇದ್ದಿದ್ದು ಖರೆ ಮಾಡೋದು ತೋರಲಿಲ್ಲ ಅವನ ಅಂತ ಅಷ್ಟ. ಓಕೆ, ಬಾಯ್. ಇನ್ನು ಹೆಣ್ಮಕ್ಳು ಹುಬ್ಬಳ್ಳಿ ರೈಲ್ವೆ ಹಾದಿನ ಮೇಲೆ ವಿಚಾರ ಮಾಡೋಣ.
ಎಸ್ ಆದರೂ ಯಾಕೋ ಮನಸ್ಸಿಗೆ ಭಾಳ ಅನ್ಸಾಕತ್ತೈತಿ. ಏನು ಮಾಡ್ತೀರಿ, ರೆಸ್ಪಾನ್ಸಿಬಿಲಿಟಿ ಅದಾವೆ ನಮ್ಮದೇ ಆದಂಥದ್ದು ಕೆಲವೊಂದಿಷ್ಟು. ಸೊ ಹಾಗಾಗ್ಯಾರ ನಾವು ಮುಗುಳು ಮುಚ್ಕೊಂಡು ಊರಿಗೆ ಹೋಗ್ಬೇಕು. ಹಾಂ ಅವೇನು ಇದ್ದಿದ್ದಿಲ್ಲ, ನಾ ಏನು ಹೋಗಿದ್ದಿಲ್ಲ. 3 ಹೊತ್ತು ಕೂಳು ಎಲ್ಲ ಸಿಗ್ತೈತಿ ಇಲ್ಲಿ. ಸೇವೆ ಮಾಡ್ಕೊತಿರ್ತಿದ್ದೆ ನಾನು. ಹಾಂ ವಾಟ್ಸೋ ಎವರ್ ಇರಲಿ, ಆಯ್ತು ರೀ, ಬರೋಣ್ರಿ. ಬೇಕಂದ್ರೆ ಅಲ್ಲೊಂದು ಸ್ವಲ್ಪ ಘಾಟ್ ಒಂದು ತೋರಿಸ್ತೀನಿ, ಅದನ್ನ ನೋಡುವಂತ ಒಂದು ಸ್ವಲ್ಪ. ಹಾಂ ಸರಿ, ಬಾಯ್. ಈಗ ನಾವು ನಮ್ಮ ಡೆಸ್ಟಿನಿ ಕಡೆ ಹೊಂಟೇವಿ. ವಿಷ್ಣು ನಿವಾಸ ಒಂದು ಕೈ ಮುಗಿದ್ವಿ. ಟೋಕನ್ ಕೊಡಲಿಲ್ಲ ಅಂದರೂ ಚಿಂತಿಲ್ಲ, ಅಟ್ಲೀಸ್ಟ್ ಇಲ್ಲೊಂದು 4 ತಾಸು ನಿಂತಾನೆ ನಾನು. ಸೊ ಅದಕ್ಕಾದರೂ ನಾಳೆ ಬೆಳಗ್ಗೆ 4 ಗಂಟೆಗೆ ಟೋಕನ್ ಕೊಡ್ತಾರೆ ಅಂದ್ರೆ ಈಗ ಆಲ್ರೆಡಿ ಪಾಳಿ ಹಚ್ಚಾರ ಇವರು. ಮತ್ತು ನಾ 12:30 1 ಗಂಟೆಗೆ ಬಂದು ನನಗೆ ಯಾವಾಗ ಸಿಗ್ಬೇಕು ಟೋಕನ್? ಖರೇ ರೀ ಅದು. ಇಲ್ಲಿ ಮಂದಿ ಎಟ್ಟು ಇವ್ರು ಅವ್ರು 4 ಗಂಟೆಗೆ ಪಾಳೆ, ಅಟ್ಲೀಸ್ಟ್ 2 ಗಂಟೆ 1 ಗಂಟೆಗೆ ಬಂದು ಪಾಳೆ ಹಚ್ಬೇಕು. ಇವ್ರವ್ರು ಮನುಷ್ಯರು ಜಮಾದಾರ ಇಲ್ರಿಪ್ಪ ಇವರು. 8 ಗಂಟೆಗೆ ಪಾಳೆ ಹಚ್ಚಾಕತ್ತಾರೆ ಇವ್ರು ಬಂದು. ಮತ್ತು ಹೆಣ ಹೊರಲ್ಲ ಇವ್ರು ನಮ್ದು. ವಾಟ್ ಎವರ್ ಏನಾದರೂ ಆಗಲಿ, ದರ್ಶನ ಒಂದು ಮಾತ್ರ 20 ಸೆಕೆಂಡ್ ನನ್ನ ಲೈಫ್ನಾಗ ಬೆಸ್ಟ್ ಮೂಮೆಂಟು, ಬೆಸ್ಟ್ ಟೈಮ್ ಸ್ಪೆಂಡ್ ಮಾಡಿದ್ದು ಅದ. ಸೊ ಈಗ ರೈಲ್ವೆ ಸ್ಟೇಷನ್ ಬಂತು. ನನ್ನ ಟ್ರೈನ್ ಇನ್ನೂ ಬಂದೈತೇನಿಲ್ಲ ಗೊತ್ತಿಲ್ಲ. ಹಾಂ ಇವರು ಮುಕ್ಕಳರ ಸೌಂಡ್ ಮಾಡ್ತಾವ್ರಿಪ್ಪ ಗಾಡಿ. ಅವು ನಮ್ಮ ಒಂದಂತೂ ಕರೆ ಕರ್ನಾಟಕ ಟ್ರಾನ್ಸ್ಪೋರ್ಟೇಷನ್ ಏನೈತೆ ಅದು ಬಸ್ ಭಾಳ ಬೆಸ್ಟ್ ಅಂದ್ರೆ ಬೆಸ್ಟ್ ಐತ್ರಿ. ಹಾಂ ಇಲ್ಲೆಲ್ಲ ಕಂಪೇರ್ ಮಾಡಿದ್ರೆ ಅಥವಾ ಬೇರೆ ಇದಕ್ಕೆ ಹೋಗ್ತಿರ್ತೀರಲ್ಲ, ಸೊ ನಿಮಗೂ ಕೆಲವೊಂದಿಷ್ಟು ಜನಕ್ಕೆ ಅರ್ಥ ಆಗಿರ್ತದೆ, ಬಟ್ ಕೆಲವೊಂದಿಷ್ಟು ಜನಕ್ಕೆ ಅರ್ಥ ಆಗಿರೋದಿಲ್ಲ. ಇವರು ಬಸ್ಸು ನೋಡಿಬಿಟ್ರೆ ವಾಂತಿ ಬಂದುಬಿಡ್ತೈತಿ. ಹಾಂ ಆ ನಮೂನೆ ಇರ್ತಾವೆ. ಒಂದು ಲೆಕ್ಕಕ್ಕೆ ಏನೋ ಹೇಳ್ರಿ, ನಾವು ಖತರ್ನಾಕ್ ಬಸ್ ಗೀಸ್ ಎಲ್ಲ ಏನು ಅಶ್ವಮೇಧ, ರಾಜಹಂಸ, ಇರಾವತ, ಕ್ಲಬ್ ಕ್ಲಾಸ್, ಗೋಲ್ಡನ್ ಕ್ಲಾಸ್, ಒಂದಕ್ಕಿನ್ನ ಒಂದು ಅನಾಹುತ್ರಿಪ್ಪ. ಇವರು ಇರ್ತಾವಪ್ಪ. ನಾವು 70 ಮುಂದೆ 10 ಹಂಗೆ. ಸೊ ಯಾವುದೋ ಒಂದು ಟ್ರೈನ್ ನಿಂತೈತಿ, ಕೇಳಂತಳ್ರಿ ಒಂದು ಮಾತು ಕೇಳಿ ಆಮೇಲೆ ವಿಚಾರ ಮಾಡಿದ್ರ. ಗದ್ದಲ ಅಂತೂ ಬರೋಬ್ಬರಿ ಐತಿ. ನನ್ನ ಪುಣ್ಯ ಪ್ರೀಮಿಯಮ್ ತಾತ್ಕಾಲ ಒಳಗೆ ಆತು ನಂದು. ತಾತ್ಕಾಲ ಒಳಗೆ ಅದೇನೋ ತಾತ್ಕಾಲ ಲಕ್ಷ ಹರಿಬಿಟ್ಟಿದ್ದೆ ನಮ್ಮ ದೋಸ್ತ್ ಹೇಳಿದ. ಸೊ ಪ್ರೀಮಿಯಮ್ ತಾತ್ಕಾಲ ಆತ. ಇಲ್ಲ ಅಂದ್ರೆ ಲಬ್ ಹೊಯ್ಕೊಳ್ಳೋದಕ್ಕಿತ್ತು ನಂದು. ಹಾಂ ಬೆಂಗಳೂರಿಗೆ ಹೋಗ್ಬಿಡ್ತಿದ್ದೆ ಸುಮ್ಮನೆ. ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಪ್ಲಾಟ್ಫಾರ್ಮ್ ನಂಬರ್ 5 S8 ನನ್ನ ಕೋಚು. ಸೀಟ್ ನಂಬರು 40 ಸೈಡ್ ಅಪ್ಪರ್ ಏನೋ ಕೊಟ್ಟಾನ. ಹಾಂ ಸೊ ಯು ವಿಲ್ ಕ್ಲಿಯರ್ಲಿ ಸಿ ವಿಷ್ಣು ನಿವಾಸ. ಹೌದಾ ಯಾಕಪ್ಪ? ಹಾಂ ಇಲ್ಲೇ ನೋಡ್ರಿ ಟೋಕನ್ ಸಿಗೋದು. ಟ್ರೈನ್ ಬಂತು, ಬಟ್ ಇನ್ನೂ ಕೋಚ್ ಬಂದಿಲ್ಲ. S8 ಬರಬೇಕು, ಇಲ್ಲೇ ಬರ್ತದೆ ಅಂತ ಹೇಳ್ಯಾರ ನಮ್ಮ ಮಾಸ್ತರ. S8 ನೋಡುವ. ಅದೊಂದು ಬಾರಿ ಮಾಡ್ಯಾರ್ರಿ ಅವ್ರು. ಎಲ್ಲಿ ಹೇಳ್ತಾರೆ ಅಲ್ಲೇ ಬಂದು ನಿಂದಿರ್ತಾವೆ. ನಾವು ಹೆಂಗೆ ಅನ್ಪಾವು ಇಂಜನಿಗೂ ನಂಬರ್ ಕೊಟ್ಟಿರ್ತಾನೆ ನಾವು. ಅಲ್ಲಿ ತರಬೇತಿ ಬಿಟ್ಲೆ ಸಾಲ್ಕ ನಾವು ಭಾಳ ಚಂದ ಇರ್ತಾವೆ ನೋಡುವ. S10 S9 S8 ಹಿಂಗೆ ಉಲ್ಟಾ ಕೊಟ್ಟ ನಾವು ಈ ಸತಿ. ಏನಾಗತ್ತಾ ನೋಡುವ. ಅಯ್ಯೋ S1 ಬಂತಾರ್ರಿಪ್ಪ. ಸೊ S6 ಹೋತು, S7 ಹೋತು. ಬಂತು ನಮ್ಮ ಬೋಗಿಯು. ಶಬಾಷ್. SCAT ಕರೆಕ್ಟ್ ತಂದು ತರ್ಬಿದನಪ್ಪ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆತ್ರಿ. ಇದ ನಮ್ಮ ಬೋಗಿ. ಆಲ್ರೆಡಿ ಯಾರೋ ಪುಣ್ಯಾತ್ಮರು ಒಳಗೆ ಹೋಗವ್ರೆ. ಇನ್ನು ನಾವು ಒಳಗೆ ಹೋಗಿ ಸೀಟ್ ಹುಡ್ಕೋದು ಅಟೆಯ. ಎಸ್ ಸೀಟ್ ನಂಬರ್ 40 ಅಂತ ಕೊಟ್ಟವ್ರೆ. ಇತ್ತಾಗ ದಂಡಿಗೂ ಹಾಕಲಿಲ್ಲ, ದಾರಿಗೂ ಹಾಕಲಿಲ್ಲ. ಹಾಂ ದಿಸ್ ಇಸ್ 40. ಟ್ರೈನ್ ಒಳಗೆ ಕುಂತ್ವಿ. ಇಲ್ಲಿಗೆ ನಮ್ಮ ಜರ್ನಿ ಮುಗೀತು. ನಾಳೆ ಮತ್ತೆ ಕೆಲಸದ ಮೇಲೆ ದಾವಣಗೆರೆಗೆ ಹೋಗ್ತೀವಿ. ಏನು ಮಾಡೋಕ್ಕೆ ಬರೋಲ್ಲ. ನೋಡುವ, ಇಫ್ ಇಟ್ ಪಾಸಿಬಲ್ ನಾಳೆ ಮಾಡೋದಾದ್ರೆ ಅದನ್ನೊಂದು ಮಾಡಿ ಹಾಕ್ತೀನಿ.
ಅಕಸ್ಮಾತ್ ನಿಮ್ಮ ಜೀವ ಏನಾರ ಒಪ್ಪಿದ್ರೆ ನೋಡ್ರಿ, ಇಲ್ಲಾಂದ್ರೆ ನಿಮಗೆ ಬಿಟ್ಟಿದ್ದು ಬರೋಣ್ರಿ ಗೋವಿಂದ. ಸೊ ಫೈನಲಿ ವಿ ಆರ್ ಇನ್ ಹುಬ್ಳಿ ರೈಲ್ವೆ ಸ್ಟೇಷನ್. ಇಲ್ಲಿಗೆ ಜರ್ನಿ ಡಮ್ ಅಂತು. ಸೊ ಬರೋಣ್ರಿ, ಮೊದಲು ಮನೆಗೆ ಹೋಗಿ ಆಮೇಲೆ ಬರ್ತಾನೆ.